ಧನುರಾಶಿ, ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮ್ಮ ಎದುರಿನಲ್ಲಿ ದುರ್ಬಲರಾಗ್ತಾರೆ. ಅಂದರೆ ನಿಮ್ಮದೇ ಆದಂತಹ ಒಂದು ಗಟ್ಟಿತನವನ್ನು ನೀವು ಸ್ಥಾಪಿಸ್ತೀರಿ ಅಂತ ಹೇಳಿ ಅರ್ಥ. ಸ್ನೇಹಿತರಿಂದ ನಿಮಗೆ ಉತ್ತಮವಾದಂತಹ ಸಹಾಯ ಆಗ್ತಕ್ಕಂಥದ್ದು. ಹಲವಾರು ಜನ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ, ಅದಕ್ಕೆ ಸಂಕಲ್ಪವನ್ನು ಮಾಡ್ತಾರೆ ಅಂತಾದರೆ ನೀವು ನಿಜವಾಗಲೂ ಕೂಡ ಪುಣ್ಯವಂತರು. ಜೊತೆಗೆ ನಿಮ್ಮ ಉದ್ದೇಶ ನೆರವೇರ್ತಕ್ಕಂತಹ ಸಮಯ ಇದಾಗಿದೆ ಅಂತ ಹೇಳಬೇಕು. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಆತ್ಮಸಾಕ್ಷಿಯ ಬಲ ಹೆಚ್ಚಾಗಿರತಕ್ಕಂಥದ್ದು. ಒಳಗಡೆ ಯಾವುದೋ ಒಂದು ವಿಷಯವನ್ನು ಗಮನಿಸಿದಾಗ ಇದು ನಾನು ಮಾಡೇ ಮಾಡ್ತೀನಿ, ಈ ವಸ್ತುವನ್ನು ಪಡಿತೀನಿ ಅಂತಕ್ಕಂತಹ ಛಲ ಏನಿದೆ ಅದು ಅತಿ ಮುಖ್ಯವಾಗಿ ಇರುವಂಥದ್ದು. ಉದ್ಯೋಗವನ್ನು ಬದಲಾಯಿಸ್ತಕ್ಕಂತಹ ಆಲೋಚನೆ ಹೆಚ್ಚಾಗಿ ಬರ್ತಕ್ಕಂಥದ್ದಾಗುತ್ತೆ. ಆದರೆ ಈಗ ಸಮಯ ಅಷ್ಟೊಂದು ಚೆನ್ನಾಗಿಲ್ಲವಾದ್ದರಿಂದ ನಿಮ್ಮ ಪ್ರಯತ್ನಗಳು ನಿಷ್ಫಲವಾದೀತು. ಆಲೋಚನೆಗಳು ಇರಲಿ. ವ್ಯಾಪಾರಕ್ಕೆ ಅನುಕೂಲಕರವಾದಂತಹ ದಿವಸ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಯಾವುದೇ ಕಠಿಣವಾದಂತಹ ನಿರ್ಧಾರಗಳು ಬೇಡ. ಇಲ್ಲ ಇವತ್ತು ಪಾಲಾಗ್ಬಿಡಬೇಕು, ಇದು ಹೀಗೆ ಆಗಬೇಕು ಅನ್ನುವಂತಹ ಮಾತುಗಳು ಯಾವುದೇ ಕಾರಣಕ್ಕೂ ಬೇಡ ಅಂತ ಅರ್ಥ. ಲಲಿತಾ ಮಹಾ ತ್ರಿಪುರ ಸುಂದರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ನಡವಳಿಕೆ, ನಿಮ್ಮ ಮಾತು, ನಿಮ್ಮ ವರ್ತನೆ ಇದೆಲ್ಲದರಿಂದ ಮೇಲಧಿಕಾರಿಗಳಿಗೆ ಬಹಳ ಸಂತೋಷವಾಗ್ತಕ್ಕಂಥದ್ದಿದೆ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸಗಳಾಗುತ್ತೆ. ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬೇಡಿ. ಈ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ತಾತ್ಸಾರ ಮಾಡೋದರಿಂದ ನಿಮಗೆ ತೊಂದರೆಯೇ ಹೊರತು ಬೇರೆ ಯಾರಿಗೂ ಏನೂ ಅನನುಕೂಲ ಆಗೋದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ವೃತ್ತಿ ಅಥವಾ ನೌಕರಿಯಲ್ಲಿ ಹೊಸ ವಿಚಾರವನ್ನು ಮಾಡ್ತೀರಿ. ಮನಸ್ಸಿಗೆ ಏನೋ ಒಂದು ರೀತಿಯ ಯಶಸ್ಸು ಸಿಗ್ತಾ ಇದೆಯೇನೋ ಅನ್ನುವಂತಹ ಒಂದು ವಿಶೇಷವಾದಂತಹ ಅನುಭವ ನಿಮಗೆ ಆಗ್ತಕ್ಕಂಥದ್ದಾಗತ್ತೆ. ಹಲವಾರು ವಿಚಾರಗಳು ಮಾತ್ರ ನಿಮ್ಮ ಪರವಾಗಿಯೇ ಕೆಲಸವನ್ನು ಮಾಡ್ತಕ್ಕಂಥದ್ದು. ಕಾನೂನಿನ ತೊಡಕುಗಳು ದೂರವಾಗ್ತಕ್ಕಂತಹ ಸಮಯ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಭಸ್ಮದಿಂದ ಅಂದರೆ ವಿಭೂತಿಯಿಂದ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಿ. ಶುಭವಾಗಿ. ಕುಂಭರಾಶಿ, ಕಾರ್ಯಕ್ಷೇತ್ರದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ. ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ವ್ಯಾಸಂಗಕ್ಕೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಆದರೆ ಪ್ರಾಮಾಣಿಕವಾದಂತಹ ಪರಿಪೂರ್ಣವಾದಂತಹ ಒಂದು ಮನಸ್ಥಿತಿ ಇರಬೇಕು. ಜೊತೆಗೆ ಓದಬೇಕು ಅನ್ನುವಂಥದ್ದು. ಸರ್ಕಾರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಇದು ಯಾರಿಗೂ ತಪ್ಪಿದ್ದಲ್ಲ. ನಿಮಗೆ ಇವತ್ತಿದೆ, ಇನ್ನೊಬ್ಬರಿಗೆ ನಾಳೆ ಬರಬಹುದು, ಅಥವಾ ಮತ್ತೊಬ್ಬರಿಗೆ ನಿನ್ನೆ ಬಂದಿರಬಹುದು. ಈ ರೀತಿ ಯಾರನ್ನೂ ಕೂಡ ಬಿಡದೇ ಇರತಕ್ಕಂತಹ ಒಂದು ವಾತಾವರಣ ನಿಮಗೆ ಅಲ್ಲಿ ಸೃಷ್ಟಿಯಾಗತ್ತೆ ಅಂತ ಹೇಳಬೇಕು. ಮನೆಯಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಎಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಅಂಥ ಕಡೆಗಳಲ್ಲಿ ಗೌರವಕ್ಕೆ ಧಕ್ಕೆ ಬರ್ತಕ್ಕಂತಹದ್ದಾಗತ್ತೆ. ಮನೆಯಲ್ಲಿ ಅನ್ಯೋನ್ಯತೆಯಿಂದ ಇರುವಂತಹದ್ದು ನಿಮ್ಮ ಯೋಗವೇ ಸರಿ ಅಂತ ಹೇಳಬೇಕು. ಆರ್ಥಿಕವಾಗಿ ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲ ಇರತಕ್ಕಂತಹ ದಿವಸ. ಬೇರೆಯವರ ಯಾವುದೇ ಕೆಲಸಗಳಿರಲಿ ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ಕೊನೆಗೆ ನೀವು ತಪ್ಪಿಗೆ ಹಾಕ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿಮಗೆ ಬರಬಹುದು ಅಂತ ಅರ್ಥ. ಕುಬೇರನಲ್ಲಿ ವಿಶೇಷವಾಗಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದಕ್ಕೆ ಕಾರಣ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಅದು ಹಾಗೇ ಮುಂದುವರ್ಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶವಾಗಿರಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂತಹ ದಿವಸ ಇದಾಗಿದೆ. ಮನೆಯಲ್ಲಿ ವಯಸ್ಸಾದವರ ಬಗ್ಗೆ ಕಾಳಜಿಯನ್ನು ವಹಿಸಿ. ಅವರ ಆರೋಗ್ಯ ಆಗ್ಬೋದು, ವ್ಯವಹಾರ ಆಗ್ಬೋದು, ಹಣಕಾಸಿನ ವಿಚಾರ ಆಗ್ಬೋದು, ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರುವಂಥದ್ದು. ಹಾಗಾಗಿ ನಿಮ್ಮ ಯಾವ ಕೆಲಸವೂ ಕೂಡ ವ್ಯರ್ಥ ಆಗೋದಿಲ್ಲ ಅನ್ನುವಂತಹ ಭಾವನೆಯಲ್ಲಿ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.